ಹಾಗಿದ್ರೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ. ಅದರಲ್ಲೂ ಅಹಿಂದ ವರ್ಸಸ್ ಲಿಂಗಾಯತ. ದಾವಣಗೆರೆಯಲ್ಲಿ ಈಗ ಅಹಿಂದ ವರ್ಸಸ್ ಲಿಂಗಾಯತ ಫೈಟ್. 30 ವರ್ಷಗಳ ಬಳಿಕ ಅಹಿಂದ ವರ್ಗಕ್ಕೆ ಹಾಗಿದ್ರೆ ಟಿಕೆಟ್ ಒಲಿಯುತ್ತಾ? ಯಾಕಂದ್ರೆ ಕಾಂಗ್ರೆಸ್ ಟಿಕೆಟ್ ಪಡಿಲೇಬೇಕು ಅಂತ ವಿನಯ್ ಕುಮಾರ್ ಹಠ ಹಿಡಿದಿದ್ದಾರೆ. ದಾವಣಗೆರೆಯಲ್ಲಿ ಪಾದಯಾತ್ರೆಗೆ ಜೆಬಿ ವಿನಯ್ ಕುಮಾರ್ ಚಾಲನೆ ಕೊಟ್ಟಿದ್ದಾರೆ. 6-7 ತಿಂಗಳಿಂದ ಕ್ಷೇತ್ರದಲ್ಲೇ ಬೀಡ್ಬಿಟ್ಟಿದ್ದಾರೆ ಜೆಬಿ ವಿನಯ್ ಕುಮಾರ್. ಅವರ ಪ್ರಯತ್ನ ಫಲ ಕೊಟ್ಟದ್ದೇ ಆದ್ರೆ 30 ವರ್ಷದ ಬಳಿಕ ಅಹಿಂದ ವರ್ಗಕ್ಕೆ ಟಿಕೆಟ್ ಹೋದಂತಾಗತ್ತೆ. ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಡಬೇಕು ಎನ್ನುವಂತಹ ಹಕ್ಕೊತ್ತಾಯ ಅವರದ್ದು. 8 ವಿಧಾನಸಭಾ ಕ್ಷೇತ್ರದಲ್ಲಿ 20 ದಿನ 520 ಕಿಲೋಮೀಟರ್ ಪಾದಯಾತ್ರೆ. ಜಗಳೂರಿನಿಂದ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ವಿನಯ್ ಕುಮಾರ್. ಶಾಮನೂರು ಕುಟುಂಬಕ್ಕೆ ಟಕ್ಕರ್ ಕೊಡೋದಕ್ಕೆ ವಿನಯ್ ಕುಮಾರ್ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ 20 ದಿನ 520 ಕಿಲೋಮೀಟರ್ ಪಾದಯಾತ್ರೆ ನಡೆಯುತ್ತೆ. ಈ ಮೂಲಕ ಶಾಮನೂರು ಕುಟುಂಬಕ್ಕೆ ಟಕ್ಕರ್ ಕೊಡೋದಕ್ಕೆ ಭರ್ಜರಿ ಪ್ಲಾನ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಶಾಮನೂರು ಸೊಸೆಗೆ ಟಿಕೆಟ್ ಕೊಡಿಸೋದಕ್ಕೆ ರಣತಂತ್ರ ರೂಪಿಸ್ತಾ ಇದ್ದಾರೆ. ಲಿಂಗಾಯತರಿಗೆ ಟಿಕೆಟ್ ಸಿಕ್ಕರೆ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರವನ್ನ ಕೂಡ ಮುಂದಿಡ್ಲಾಗ್ತಾ ಇದೆ. ಆದ್ರೆ ಈ ಬಾರಿ ಲೆಕ್ಕಾಚಾರ ಏನಾಗುತ್ತೆ ಅನ್ನೋದೇ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ದಾವಣಗೆರೆಯಲ್ಲಿ ಅಹಿಂದ ವರ್ಸಸ್ ಲಿಂಗಾಯತ ಫೈಟ್ ಏನಿದೆ ಬಹಳ ಜೋರಾಗಿದೆ. ಈ ರೀತಿ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಜನರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಒಂದು ಕಡೆ ಜೆಬಿ ವಿನಯ್ ಕುಮಾರ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ಗೆಲುವು ಬಹಳ ಸುಲಭ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಕ್ಷೇತ್ರದಲ್ಲಿ. ಈ ಎಲ್ಲಾ ಲೆಕ್ಕಾಚಾರವನ್ನ ಮುಂದಿಟ್ಕೊಂಡು ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ, ಯಾರ ಕಡೆ ವಾಲತ್ತೆ ಟಿಕೆಟ್ ಅನ್ನುವಂತಹ ಕುತೂಹಲ ಕ್ಷೇತ್ರದಲ್ಲಿ ಬಹಳ ಜೋರಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಗಾಗಲೇ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಅದರಲ್ಲೂ ದಾವಣಗೆರೆ ಜಿಲ್ಲೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಜೆಬಿ ವಿನಯ್ ಕುಮಾರ್ ಅವರು ಈಗ ಜಗಳೂರಿಂದ ಪಾದಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಈ ಬಾರಿ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನೋದು ಇನ್ನೂ ಸಹ ಕನ್ಫರ್ಮ್ ಇಲ್ಲ. ಆದರೂ ತಮ್ಮ ಆತ್ಮವಿಶ್ವಾಸದಿಂದ ಚಿಕ್ಕುಜಿನಿ ಗ್ರಾಮದಿಂದ ಜಗಳೂರಿನ ಪಾದಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ನಮ್ಮ ಜೊತೆ ವಿನಯ್ ಕುಮಾರ್ ಇದ್ದಾರೆ. ಸರ್, ಈಗಾಗಲೇ ತುಂಬ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಾರಿ ದಾವಣಗೆರೆ ಜಿಲ್ಲೆಗೆ ಕುರುಬ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು, ಅದರಲ್ಲೂ ವಿಶೇಷ ಸಿದ್ದರಾಮಯ್ಯ ನಿಮ್ಮ ಸಪೋರ್ಟ್ಗಿದ್ದಾರೆ ಅಂದ್ಕೊಂಡು. ಸೊ ಇಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅದೊಂದು ಬೇಡಿಕೆ. ಇದು ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ಹಿಂದುಳಿದ ಜಿಲ್ಲೆ, ಹಿಂದುಳಿದ ಕ್ಷೇತ್ರ ಆಗಿರೋದ್ರಿಂದ ಹಿಂದುಳಿದ ಜನಗಳಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಲೋಕಸಭೆಯಲ್ಲಿ ಅನ್ನೋದು ಕಳೆದ 30 ವರ್ಷಗಳಿಂದ ಪ್ರತಿ ಸಮಾಜದ ಮುಖಂಡರ ಹಾಗೂ ಸಮಾಜದ ಜನಗಳ ಒಂದು ನಿಲುವು ಮತ್ತು ಡಿಮ್ಯಾಂಡ್ ಆಗಿತ್ತದು. ಆ ನಿಟ್ಟಿನಲ್ಲಿ ಯಾರು ಅಥವಾ ಧೈರ್ಯ ಮಾಡಿರಲಿಲ್ಲವೋ ಅಥವಾ ಸೂಟಬಲ್ ಕ್ಯಾಂಡಿಡೇಟ್ ಸಿಕ್ಕಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಅದು ಸಾಧ್ಯ ಆಗಿರಲಿಲ್ಲ. ಈಗ ನಾನು ಬಂದ ಮೇಲೆ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಸಂಚಲನ ಮೂಡಿದೆ ಅಂತಲೇ ಹೇಳ್ಬೋದು. ಹಳ್ಳಿಗೂ ಪ್ರಯಾಣ ಮಾಡ್ತಾಯಿದ್ದೀನಿ. ಈ ಟಿಕೆಟ್ ಸಿಗೋ ವಿಶ್ವಾಸ ಇದೆ. ಮತ್ತು ನನಗೆ ಎಲ್ಲ ಜನಪ್ರತಿನಿಧಿಗಳ ಸಪೋರ್ಟು, ನೀವು ಹೇಳ್ದಂಗೆ CM ಇರ್ಬೋದು ಅಥವಾ ನಮ್ಮ DCM ಇರ್ಬೋದು, ಅವ್ರ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಚೆನ್ನೈ ಒಡೆಯರ್ ನಂತರ ದಾವಣಗೆರೆಗೆ ಟಿಕೆಟೇ ಸಿಕ್ಕಿಲ್ಲ. ಸೊ ಈ ಬಾರಿ ನಿಮ್ಮ ಪ್ರಯತ್ನ ಸಫಲ ಆಗುತ್ತಾ ಅಂತ? ಸಫಲ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕೆ ಅಂತಂದರೆ ಈಗ ಕಾಂಗ್ರೆಸ್ಸಲ್ಲಿ ಒಂದು ಹೊಸ ಸಿಸ್ಟಮ್ ಇದೆ. ಏನಂತಂದರೆ ಯಾವ ಆಕಾಂಕ್ಷಿ ಅವರ ಸರ್ವೆನಲ್ಲಿ ಮೇಲೆ ಬರ್ತಾರೆ, ಟಾಪಲ್ಲಿ ಬರ್ತಾರೆ, ಅವರಿಗೆ ಟಿಕೆಟ್ ಚಾನ್ಸಸ್ ಜಾಸ್ತಿ ಇರ್ತದೆ. ಜೊತೆಗೆ ಅವರ ವೈಯಕ್ತಿಕ ವರ್ಚಸ್ಸು, ಫೇಸ್ ವ್ಯಾಲ್ಯೂ, ಆಮೇಲೆ ಅವರ ಪರ್ಸ್ನಾಲಿಟಿ, ಹಿಂದೆ ಮಾಡಿರೋ ಕಾಂಟ್ರಿಬ್ಯೂಷನು ನಾಳೆ ಮುಂದೆ ಪಕ್ಷಕ್ಕೆ ಆಸ್ತಿ ಆಗ್ತಾರೆ ಅನ್ನೋದು. ಆಮೇಲೆ ಪಾರ್ಲಿಮೆಂಟಿಗೆ ಹೋದಾಗ, ಅಂಥ ದೊಡ್ಡ ಒಂದು ಸಂಸ್ಥೆ ಒಳಗೆ ಹೋದಾಗ ಪಾರ್ಟಿ ಪರವಾಗಿ ಹಾಗೂ ಕ್ಷೇತ್ರದ ಜನರ ಪರವಾಗಿ, ರಾಜ್ಯದ ಹಿತಾಸಕ್ತಿ ಪರವಾಗಿ ಅಲ್ಲಿ ಧ್ವನಿ ಎತ್ತೋಕ್ಕೆ ಸಾಧ್ಯ ಇದೆಯಾ ಅಂತಂದು. ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ಒಲವು ಮೂಡ್ತಾ ಇದೆ ನನ್ನ ಪರವಾಗಿ ಅಂತ. ಈ ನಿಮ್ಮ ಪಾದಯಾತ್ರೆ ಉದ್ದೇಶ ಟಿಕೆಟ್ ಪಡೆಯೋದಾ ಸರ್? ಪಾದಯಾತ್ರೆ ಉದ್ದೇಶ ಟಿಕೆಟ್ ಪಡೆಯೋದಲ್ಲ, ಜನಗಳ ಹತ್ತಿರ ಹೋಗಿ ಜನಪ್ರತಿನಿಧಿಗಳು ಜನಗಳ ಬಾಗಿಲಿಗೆ ಹೋಗಬೇಕು, ಜನಗಳ ಹತ್ತಿರ ಹೋಗಬೇಕು, ಅವ್ರ ಸಮಸ್ಯೆ ಅರ್ಥ ಮಾಡ್ಕೋಬೇಕು ಅಂತಂದು. ಈಗ ರಾಜಕಾರಣಕ್ಕೆ ಧುಮಿಕೆ ಆಗಿದೆ, ಇದು ನಿರಂತರ. ಇದು ಪಾದಯಾತ್ರೆಗೂ ಮುಂಚೆ ನಾನು ಕಾರಲ್ಲಿ ಬಂದು ಹಳ್ಳಿ ಸುತ್ತಾ ಇದ್ದೆ. ಅವಾಗ ಅನಿಸಿದ್ದೇನು ಅಂತಂದರೆ ಇನ್ನೂ ಹತ್ರ ಆಗಬೇಕಂತಂದರೆ ಕಾಲ್ನಡಿಗೆ ಮೂಲಕ. ಯಾಕಂದರೆ ಸುಮಾರು
60-70% ಇರೋ ಗ್ರಾಮಸ್ಥರು ಅವರು ಕೂಡ ಹೀಗೆ ನಡೀತಾ ಇರುತ್ತೆ. ಬೇಸಿಕ್ ಸೌಲಭ್ಯಗಳು ಇಲ್ಲ ಇವತ್ತು. ಇದರ ಪ್ರಯತ್ನದಿಂದ ಪರಿಣಾಮದಿಂದ ಟಿಕೆಟ್ ಸಿಕ್ಕರೆ ಅದು ಸಂತೋಷದ ವಿಚಾರ. ಇನ್ ಕೇಸ್ ಸಿಗದೇ ಇದ್ದರೂ ಕೂಡ ಇದೇ ರೀತಿ ಪಾದಯಾತ್ರೆಗಳು ಇರ್ಬೋದು, ಹಳ್ಳಿಗಳ ಕಡೆಗೆ ನಡೆ ಇರ್ಬೋದು, ಅದು ನಿರಂತರವಾಗಿ ನಡೀತಾ ಇರ್ತದೆ. ಇದು GB ವಿನಯ್ ಕುಮಾರ್ ಅವರ ಮಾತು. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೆಣಕುಮುಚ್ಚೆ ವರದರಾಜ್, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.